ಸೊ ಗೈಸ್, ನಾನು ಕೂಡ ಇವಾಗ ಡ್ರೆಸ್ ಹಾಕೊಂಡು ಬಂದೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಬೊಟ್ಟಿಟ್ಟು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಗಣವತ್ತಿನ. ಈ ವಿಡಿಯೋದಲ್ಲಿ ನಾನು ಮಮ್ಮಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದನ್ನೆಲ್ಲ ರಾತ್ರಿನೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಮಲ್ಗೋಷ್ಟರಲ್ಲಿ ರಾತ್ರಿ 2:30 ಆಗಿತ್ತು ಟೈಮು. ಬಟ್ ಸ್ಟಿಲ್ ಇದು ಪಾತ್ರೆ ಎಲ್ಲ ತೊಳಿಬೇಕಲ್ಲ, ಅದನ್ನೆಲ್ಲ ತೊಳೆದು ಹೂವು ಎಲ್ಲ ಜೋಡಿಸಿ ಇಟ್ಬಿಟ್ಟೆ ನಾನು ರಾತ್ರಿನೇ. ಬೆಳಗ್ಗೆ ಎದ್ದರೆ ದೇವ್ರ ಕೆಲಸನೇ ಜಾಸ್ತಿ ಇರುತ್ತೆ ಮಾಡೋಕ್ಕೆ. ಇದನ್ನು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ರಾತ್ರಿನೇ ಎಲ್ಲ ಫಿನಿಷ್ ಮಾಡಿ ಎತ್ತಿಟ್ಟೆ. ಮುಂಚೆ ಎಲ್ಲ ನಾನು ಏನೂ ಹೆಲ್ಪ್ ಮಾಡ್ತಾ ಇರಲಿಲ್ಲ ಮಮ್ಮಿಗೆ. ಇವಾಗ ನಾನು ಕೂಡ ಹೆಲ್ಪ್ ಮಾಡ್ತೀನಿ. ನಾನು ಕೂಡ ಅರ್ಧ ಕೆಲಸ ಅಲ್ಲಿ ಮಾಡಿರ್ತೀನಿ. ಆಮೇಲೆ ಬೆಳಗ್ಗೆ ಎದ್ದು ಫ್ರೂಟ್ಸ್ ಎಲ್ಲ ನೀಟಾಗಿ ತೊಳೆದು ಅದಕ್ಕೆ ಅರೇಂಜ್ ಮಾಡಿದ್ದೆ ಪ್ಲೇಟ್ಸಲ್ಲಿ. ಸೊ ನಮ್ಮ ಮಮ್ಮಿಗೆ ಹೇಗಂತಂದರೆ ಅವರೇ ಕೆಲಸ ಮಾಡಬೇಕು, ಒಂಥರ ನಾನೇ ಮಾಡಬೇಕು ಅನ್ನೋ ಒಂದು ಪರ್ಟಿಕ್ಯುಲರ್ ಅವರು. ಸೊ ಒಂದೊಂದು ಸರಿ ಒಪ್ಪಲ್ಲ ಅವರು ನಾವು ಮಾಡಿದ್ದನ್ನು. ನಮ್ಮ ಅತ್ತೆ ರಂಗೋಲಿ ಹಾಕತ್ತೆ ಅಂತ ಕರೆದ್ರೆ ಈ ಸರಿ ಏನೋ ಚೆನ್ನಾಗಿ ಹಾಕಿರಲಿಲ್ಲ. ಸೊ ಗೈಸ್, ಇವಾಗ ಒಂದು ಸ್ವಲ್ಪ ಆಗಿದೆ. ದೇವ್ರ ಮನೆ ಎಲ್ಲ ಅರೇಂಜ್ ಮಾಡಿದ್ದಾರೆ. ನಮ್ಮ ಮಮ್ಮಿ ಹೂವು ಎಲ್ಲ ಇಟ್ಟು ನೀಟಾಗಿ ಕ್ಲೀನೆಲ್ಲ ಮಾಡಿ ಒರೆಸಿ ದೇವ್ರ ಸಾಮಾನೆಲ್ಲ ರಾತ್ರಿನೇ ತೊಳೆದ್ರು. ಸೊ ಇವಾಗ ಏನಿದ್ರು ಇದೆಲ್ಲ ಅರೇಂಜ್ ಮಾಡಿ ಮುಖವಾಡ ಹಾಕಿ ಪೂಜೆ ಮಾಡೋದಷ್ಟೇ. ನಾನು 5:30 ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಬಂದೆ. ಆಮೇಲೆ ಆ ಫ್ರೂಟ್ಸ್ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಒರೆಸಿ ಇಟ್ಟಿದ್ದೀನಿ. ಇಲ್ಲಿ ಅಲ್ಲೊಂದು ಬಾಬಾ ವಿಗ್ರಹ ತಂದಿದ್ದೀನಿ, ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕು. ಒಂದು ಚಿಕ್ಕ ಪ್ಲೇಟಲ್ಲಿ ಅರೇಂಜ್ ಮಾಡು ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಡೂ. ರಶ್ಮಿ ಇವಾಗ ಎದ್ದಿದ್ದಾಳೆ ಗೈಸ್. ಅವಳಿಗೆ ಎಕ್ಸಾಮ್, ಇವಾಗ ಹೋಗ್ತಾಳೆ ಅವಳು ಎಕ್ಸಾಮ್ ಬರೆಯೋದಕ್ಕೆ. ಎಕ್ಸಾಮ್ ಇನ್ ದ ಸೆನ್ಸ್ ಏನು ರಶ್ ಅದು? ಲ್ಯಾಬ್ ಇಂಟರ್ನಲ್ಸ್ ಅಂತೆ ಗೈಸ್. ಲ್ಯಾಬ್ ಎಕ್ಸ್ಟರ್ನಲ್ ಅಂತೆ. ಅದಕ್ಕೋಸ್ಕರ ಇವತ್ತಿಟ್ಟಿದ್ದಾರೆ ಅವಳು ಬ್ಯಾಚ್ ಬಂದು ಇವತ್ತು. ಸೊ ಹೋಗ್ಬಿಟ್ಟು ಎಷ್ಟು ಗಂಟೆಗೆ ಬರ್ತೀಯ? 2 ಗಂಟೆಗೆ 2 ಗಂಟೆಗೆ ಬಿಡ್ತಾರಂತೆ. ಮನೆಗೆ ಬರ್ತಾಳೆ. ಆಮೇಲೆ ಬಂದು ಹಬ್ಬ ಮಾಡ್ತಾಳೆ. ಆಮೇಲೆ ನಾನು ಮಮ್ಮಿ ಒಂದೊಂದೇ ಕೆಲಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ರಾತ್ರಿ ಗಾನವಿ ಸೀರೆ ಉಡಿಸಿ ಹೋಗಿದ್ಲು. ಅದೇನು ಮಾಡಿದ್ಲು ಅಂತಂದರೆ, ಕೆಳಗಡೆ ನಾವು ಪಂಚೆ ಹಾಕ್ತೀವಿ, ಅದನ್ನು ಹಾಕೇ ಇರಲಿಲ್ಲ. ಫೋನ್ ಮಾಡೋಳಮ್ಮ, ಆಮೇಲೆ ನಾನು ಅಜ್ಜಿ ಎಲ್ಲ ಅರೇಂಜ್ ಮಾಡಿದ್ವಿ. ಅದನ್ನ ಅಜ್ಜಿ ಹಾಕೊಟ್ರು, ನಾನು ಮಮ್ಮಿ ಇಟ್ಕೊಂಡಿದ್ವಿ ದೇವ್ರನ್ನ. ಆಮೇಲೆ ಇಲ್ಲಿ ಫ್ರೂಟ್ಸ್ ಎಲ್ಲ ಜೋಡ್ಸೋಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ.
ನೀವೆಲ್ಲ ನಿಮ್ಮ ಮನೇಲಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ನನಗೂ ಕೂಡ ಖುಷಿ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ. ಇದು ನಾನು ಥರ್ಡ್ ಟೈಮ್ ಈ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇರೋದು. ಅಂದರೆ 3 ಇಯರ್ಸಿಂದ ನಾನು ವ್ಲಾಗ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರೋ ಹಬ್ಬ ಹೇಗಿರುತ್ತೆ ಅಂತ. ಇಲ್ಲಿ ನೋಡ್ತಿರ್ಬೋದು ನಮ್ಮ ಮಮ್ಮಿ ಎಷ್ಟು ನೋಡ್ತಾ ಇದ್ದಾರೆ ಅಂತೇಳಿ ಆ ಸೈಡಿಂದ ಈ ಸೈಡ್ಗೆ ಹೇಗಿದೆ ಏನು ಅಂತ ಹೇಳಿ. ಅವರು ಸ್ವಲ್ಪ ಪರ್ಟಿಕ್ಯುಲರ್ ದೇವ್ರ ವಿಷಯ ಅಂತ ಬಂದರೆ ಆಗ ನಾವು ಕೂಡ ಸುಮ್ಮನೆ ಆಗೋಗ್ತೀವಿ. ಅವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ಮಾಡಲಿ ಅಂದ್ಬಿಟ್ಟು ಇಲ್ಲಿ ದೇವ್ರ ಮನೆಗೆಲ್ಲ ಹೂವು ಹಾಕಿದ್ರು ಆಲ್ರೆಡಿ. ನಾನು ಮಾಮ ಜೊತೆ ತಾತ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಅವಾಗ ಬೈದರು, ಇವತ್ತು ಮಾತಾಡ್ಬೇಕಾ ನೀವು ಹಂಗೆ ಹಿಂಗೆ ಅಂತೇಳಿ. ಹಿಂಗಾಕಿರೋದು ನಾವು ಇದು ಐಟ ಆತೈತ್ ಬಿಡೋದು ಇವಾಗ ಚೆನ್ನಾಗಿ ಅಲ್ಲಾಡೋದಂತೆ ಅವೆಲ್ಲ ನೀನು ದೇವ್ರ ಪೂಜೆ ಮಾಡೋದು ಕೊಟ್ಟೋದು ಇಲ್ಲಿ ಹಂಗ ನಡೀತದೆ ಅಂದು ಅಂದ್ರೂ. ನಾವು ಲಾಸ್ಟ್ ಟೈಮ್ ಕೂಡ ಇದೇ ಥರ ಕುಣಿಸಿದ್ವಿ 3 ಸ್ಟೆಪ್ಪು. ದೇವರು 1 ಸ್ಟೆಪ್ಪಲ್ಲಿ ಮತ್ತು ಫ್ರೂಟ್ಸ್ ಎಲ್ಲ ಇನ್ನು 2 ಸ್ಟೆಪ್ಪಲ್ಲಿ. ಇಲ್ಲಿ ನೋಡ್ತಿರ್ಬೋದು ಏನು ಸರ್ಕಸ್ ಮಾಡ್ತಾ ಇದ್ವಿ ಅಂತ ಹೇಳಿ. ಅಲ್ಲೇನ ಇಟ್ಕೊಳಕ್ ಚೆನ್ನಾಗಿ ಅಲ್ಲ ಟಕ್ ಮಾಡಕ ಮಾಡ್ಬೇಕಾ ಟಕ್ ಮಾಡು ಟ್ಯಾಂಕ್ ತುಂಬದೆ ಏನೋ ಮಾಡಿ ಟ್ಯಾಂಕ್ ತುಂಬದೆ ಯಾಕೆ ನೀರ್ ಬರ್ತಾ ಇಲ್ಲ. ತಣ್ಣಗೂ ಬರ್ತಾ ಇಲ್ಲ ರಶ್ಮಿ. ನಾನು ಹೇಳಿಲ್ಲ ಬಾಬಾದು ಫೋಟೋಗ್ರಾಫ್ ಹೊಸದಿಟ್ಟಿದ್ದೀರಿ ಎಲ್ಲಿದೆ ಅಲ್ಲೈತೆ ನೋಡು ವಿಗ್ರಹ. ಸೊ ಗೈಸ್ ಇವಾಗ ಒಂದು ರೇಂಜ್ಗೆ ಆಗಿದೆ. ಇವಾಗ ಹಣ್ಣು ಇಡಬೇಕು. ಎಲ್ಲ ಮಾಡ್ತಾನೆ ಇದ್ದೀವಿ, ಟೈಮ್ಸ್ ಆಗ್ತಾನೆ ಇದೆ. ಹ್ಞೂ ತೆಗ್ದಜ್ಜಿ ಇರ್ಲಿ ನಮ್ಮ ಅತ್ತೆ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಗಾನನ್ನು ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ. ಅವಳಂತೂ ನಿದ್ದೆನೇ ಹೋಗಿರಲ್ಲ ಬಿಡಿ. ಅವಳೊಂಥರ ನಮ್ಮ ಅತ್ತೆನೂ ಬೇಗನೆ ಮಾಡಿಬಿಟ್ಟು ಮುಗಿಸಿದ್ದಾರೆ. ಫಸ್ಟ್ ಟೈಮ್ ಇಟ್ಟು ನಮ್ಮ ಅಜ್ಜಿ ಇಡ್ತಾ ಇದ್ದಿಲ್ಲ. ಇವಾಗ ನಮ್ಮ ಅತ್ತೆ ಇದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೊಸ ಮನೆಗೆ. ಫ್ಲವರ್ಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊತಾ
ಇದೆ, ಆ ಸೈಡ್ ಈ ಸೈಡ್ ಇಡಬೇಕಲ್ಲ ಫ್ಲವರ್ಸು, ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೆ. ನಮ್ಮ ಮಮ್ಮಿ ಅಷ್ಟರಲ್ಲಿ ಹೂವು ಇಡೋದಾಗಿರ್ಬೋದು ಮತ್ತು ಫ್ರೂಟ್ಸ್ ಎಲ್ಲ ಅವ್ರಿಗೆ ಯಾವ ಥರ ಬೇಕೋ ಆ ಥರನೇ ಇಟ್ಕೊಂಡ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಸೂಪರ್ ಆಗದಮ್ಮ ನಮ್ಮ ಮಗುಕ್ಕ ಲಂಗ ಬ್ಲೌಸ್ ಬಾ ಅವಳೆ ಹಬ್ಬನೇ ಮುಗಿಸ್ಬಿಟ್ಟು ಬರ್ತಾವಳೆ ಗೈಸ್, ತೋಟಕ್ಕೆ ಹೋಗ್ತಾವಳೆ. ಬಾಯ್. ಮತ್ತೆ ಹಬ್ಬದ ದಿನ ವೀಡಿಯೋ ಮಾಡ್ಕೊಂಡಿದ್ರು, ಬೈತಾರೆ ನಮ್ಮ ಮಮ್ಮಿ, ಬರೀ ವೀಡಿಯೋನೇ ಆಯಿತು ಅದು ಇದು ಅಂತೇಳಿ, ಹಬ್ಬ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಕಿರ್ಚಾಕ್ಬಿಡ್ತಾರೆ ಅಂದ್ಬಿಟ್ಟು ಆ ಸೈಡ್ ಇಟ್ಬಿಟ್ಟು ವೀಡಿಯೋ ಆನ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ. ನಾನು ಪಾಡಿಗೆ ನಾನು ಹೆಲ್ಪ್ ಮಾಡಿಕೊಂಡು ಇದ್ದೆ. ಆಮೇಲೆ ನಾವು ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ. ಏನಕ್ಕೆ ಈ ಡ್ರೆಸ್ ಹಾಕ್ಕೊಂಡಿದ್ದೀರಿ ಅಂದರೆ ಕಂಫರ್ಟಬಲ್ ಆಗಿರುತ್ತೆ ಮಾಡೋಕ್ಕೆ ಅಂತ ಹೇಳಿ ಅಷ್ಟೇ. ಆಮೇಲೆ ಕೆಲವೊಬ್ಬರು ಅದಕ್ಕೂ ಕಮೆಂಟ್ ಹಾಕ್ತೀರಾ, ಅದು ನಮ್ಮ ಇಷ್ಟ, ನಮ್ಮ ಚಾಯ್ಸ್ ಆಗಿರುತ್ತೆ, ನಾವು ಯಾವ ಥರ ಬಟ್ಟೆ ಹಾಕ್ಕೊಳ್ತೀವಿ ಮತ್ತು ಯಾವ ಥರ ಮಾಡ್ತೀವಿ ಅನ್ನೋದು. ಅದನ್ನು ಯಾರೇ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ನನ್ನ ತಲೆನೂ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಎಲ್ರಿಗೂ ಅವ್ರದ್ದೇ ಆದ ರೈಟ್ಸ್ ಇರುತ್ತೆ, ಅವ್ರ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಮತ್ತು ಅವ್ರ ಮನೇಲಿ ಹೇಗೆ ನಡ್ಕೊಂಡು ಬಂದಿರುತ್ತೆ ಹಬ್ಬ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದ್ರ ಪ್ರಕಾರನೇ ಅವರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಪೂಜೆ ಮಾಡೋಕ್ಕೆ ಟೈಮ್ ಆಗಿತ್ತು ಅಂತ ಹೇಳಿ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಂದು ಮುಖವಾಡ ಇಡೋ ಟೈಮಲ್ಲಿ ನಾವು ಸೀರೆ ಮತ್ತು ನಾವು ಏನು ಡ್ರೆಸ್ ಹಾಕ್ಕೊಂಡಿದ್ದೀರಿ ಟ್ರೆಡಿಷ್ನಲ್ ಆಗಿ ಹಾಕ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ರಶ್ಮಿ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಸೊ ಈ ಹಾರಕ್ಕೆ ಬಂದು 500 ರುಪೀಸ್ ಇಸ್ಕೊಂಡ್ರು, 550 ಏನೋ ಇಸ್ಕೊಂಡ್ರು. ಅಲ್ಲಿ ನಮ್ಮ ಆವಳಹಳ್ಳಿಯಲ್ಲಿ ಏನಂತಂದರೆ ಲೋಟಸ್ ಹಾರನೇ ಬಂದು 500 ರುಪೀಸ್ ಕೊಡ್ತಾಯಿದ್ರಂತೆ. ನನಗೆ ಗೊತ್ತಿರಲಿಲ್ಲ, ಹೋಗಿ ಆಲ್ರೆಡಿ ತಂದುಬಿಟ್ಟಿದ್ವಿ, ಸರಿ ಅಂತ ಹೇಳಿ ಸುಮ್ಮನೆ ಆಗೋದ್ವಿ. ಹೊಸಕೋಟೆಯಲ್ಲಿ ಬಂದ್ಬಿಟ್ಟು ಲೋಟಸ್ ಹಾರ ಬಂದು 1500 ಏನೋ ಹೇಳಿದ್ರು. ನನಗೆ ತೊಗೊಳ್ಬೇಕು ಅಂತ ಅನಿಸಿಲ್ಲ, ಅದಕ್ಕಾಗಿ ತೊಗೊಳ್ಲಿಲ್ಲ. ಆಮೇಲೆ ನಮ್ಮ ಅಕ್ಕ ತೋಟದ ಹತ್ರ ಹೋಗಿದ್ದವಳು, ಅವಳು ಕೂಡ ಬಂದಳು. ನಾವು ಪೂಜೆ ಮಾಡೋ ಟೈಮಲ್ಲಿ ಅವಳು ಕೂಡ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅವಳೇ ಅಲ್ಲ ದೊಡ್ಡವಳು ನಮ್ಮ ಮನೆಗೆ, ಅಂದರೆ ನಾವು ಮೂವರನ್ನ ಕಂಪೇರ್ ಮಾಡಿದ್ರೆ ಅವಳೇ ದೊಡ್ಡವಳು ಆಗಿರ್ತಾಳಲ್ವ, ಅದು ಒಂದು ನನಗೆ ಅವಳನ್ನೇ ಬಿಡಬೇಕು ಅನ್ನೋ ಒಂದಷ್ಟೇ. ಚಿಕ್ಕವಳಿಂದ ಅವಳೇ ಪೂಜೆ ಎಲ್ಲ ಮಾಡ್ಕೊಬಂದಿರೋದ್ರಿಂದ ನಾನು ಆ ಥರದಕ್ಕೆಲ್ಲ ನಾನು ಹೋಗೋದಿಲ್ಲ, ನಮ್ಮ ಅಕ್ಕನೇ ಬಿಡ್ತೀನಿ. ರಶ್ಮಿನೂ ಅಷ್ಟೇ, ಅವಳಿಲ್ಲ ಅಂದರೆ ನನ್ನೇ ಬಿಡ್ತಾಳೆ, ಅವಳು ನಾನೇ ಮಾಡಬೇಕು ಆ ಥರ ಎಲ್ಲ ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ. ಅವಳಿಗೆ ಬಿಟ್ಟರೆ ಸಾಕು ಅನ್ಸೋಗಿರುತ್ತೆ. ನೋಡಿ ಹೆಂಗ್ ಮಾಡ್ತೀವಿ, ಪೂಜೆ ಮಾಡ್ತಾರೆ. ಈ ಕಡೆ ನೆನ್ಸ್ಲಷ್ಟು ಬಲ್ಕಡೆ
ಎತ್ತೀನಿ ಜಾಗ ಸಾಧ್ಯ ಕೂತ್ಕ ಹಬ್ಬ ಅಂತ ಹೇಳು ಸುಮ್ಮನೆ ತಾತಾನು ಸುಮ್ಮನೆ ಆಮೇಲೆ ಫೈನಲಿ ಇವಾಗ ನಾನೇ ಅಲ್ವಾ ಸೆಕೆಂಡ್ ಇರೋದು. ನನ್ನೇ ಪೂಜೆ ಮಾಡೋಕ್ಕೆ ಮಮ್ಮಿ ಬಿಟ್ಟರು. ಎಲ್ಲನೂ ಪೂಜೆ ನಾನೇ ಮಾಡಿದೆ ಅವತ್ತು. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಅಜ್ಜಿ ಹೇಳ್ತಾಯಿದ್ರು, ನೆಕ್ಸ್ಟ್ ವರ್ಷ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀಯೋ ಹಬ್ಬನ, ಈ ಸರಿ ಚೆನ್ನಾಗಿ ಮಾಡು ಅಂತ ಹೇಳಿ. ಬೇಡ ಬಿಡಿ ಇವಾಗ ಆಯ್ತಲ್ಲ. ಅಮ್ಮ ಹಿಂದೆ ಇದ್ರ ಬ್ಲಾಗ್ ಇದೆ. ಇಲ್ಲಿ ನಮ್ಮ ಮನೆ ಹತ್ರ ದೇವಸ್ಥಾನ ಹತ್ರ ಹಾಡಾಕ್ಬಿಟ್ಟಿದ್ರು. ಅದು ಕಾಪಿರೈಟ್ಸ್ ಬರುತ್ತೆ ಅಂದ್ಬಿಟ್ಟು ಮ್ಯೂಟ್ ಮಾಡಿ ಒಂದು ನಾರ್ಮಲ್ ಸಾಂಗ್ ಕೊಟ್ಟಿರ್ತೀನಿ ಪೂಜೆ ಮಾಡೋ ಟೈಮಲ್ಲಿ. ಸೊ ನಮ್ಮ ಮನೇಲಂತೂ ಹಬ್ಬ ತುಂಬಾ ಚೆನ್ನಾಗಾಯಿತು. ನಿಮ್ಮ ಮನೆಯಲ್ಲೆಲ್ಲ ಹೇಗಾಯಿತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈ ಔಟ್ಫಿಟ್ ಬಗ್ಗೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಮತ್ತು ನಾನು ಶಾರ್ಟ್ಸ್ ಹಾಕಿದಾಗ ತುಂಬ ಜನ ಕೇಳಿದ್ರಿ. ಅದನ್ನು ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಎಲ್ಲಿ ಸ್ಟಿಚ್ ಮಾಡಿದೆ, ಎಲ್ಲಿ ಮೆಟೀರಿಯಲ್ ತೊಗೊಂಬಂದೆ ಅಂತ ಹೇಳ್ತೀನಿ. ಮೆಟೀರಿಯಲ್ ಬಂದು ನನಗೆ ಪರ್ಟಿಕ್ಯುಲರ್ ಶಾಪ್ ಜ್ಞಾಪಕ ಇಲ್ಲ, ಬಟ್ ಇದು ಎಲ್ಲ ಶಾಪಲ್ಲೂ ಸಿಗುತ್ತೆ. ಪ್ಲೇನ್ ಮೆಟೀರಿಯಲ್ ಆಗಿರೋದ್ರಿಂದ ಎಲ್ಲ ಕಡೆ ಸಿಗುತ್ತೆ. ನಾನು ಕಂಪ್ಲೀಟಾಗಿ ಡೀಟೇಲ್ಡ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಇದ್ರದ್ದು ಲಿಂಕ್ ಕೇಳ್ತಾಯಿದ್ರಿ. ನನ್ನ ಹತ್ರ ಲಿಂಕ್ ಇಲ್ಲ. ನನಗೆ ಬಿಕ್ಕಿಳಿಕೆ ಬಂದುಬಿಟ್ಟಿತ್ತು. ನಮ್ಮ ಅಕ್ಕ ಹೋಗಿ ನೀರು ಕುಡಿದ್ಬಿಟ್ಟು ಬಾ ಅಂತ ಹೇಳಿದ್ಲು. ಎಷ್ಟೊತ್ತಿಂದ ಬಿಕ್ಕಿಳಿಕೆ ಬರ್ತಾನೆ ಇದೆ ಗಾಯ್ಸ್.
ಬೇಡ ಹಾಕೋ. ನನ್ನ ವೀಡಿಯೋಸ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಪಲ್ಲವಿ ಆಗಿರ್ಬೋದು, ರಶ್ಮಿ ಆಗಿರ್ಬೋದು, ಎಲ್ಲರೂ ಹೆಲ್ಪ್ ಮಾಡ್ತಾರೆ ವೀಡಿಯೋಸ್ನ ಮಾಡೋದಕ್ಕೆ. ನಮ್ಮ ಮನೆಯಲ್ಲಂತೂ ಹಬ್ಬ ತುಂಬ ಚೆನ್ನಾಗಾಯಿತು. ಲಕ್ಷ್ಮಿ ಹೇಗಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.